ಖಂಡಿತ ಅವಳು ಈ ಮನೆ ಮಗಳು ಅಂತ ನನ್ಗನ್ನಿಸ್ತಾ ಇದೆ. ಇದೇನ್ ತಾತ ಹೀಗೆ ಹೇಳ್ತಿದ್ಯಾ? ನೋಡಪ್ಪ, ನೋಡು ನೋಡು ನೋಡು, ಇದು ಅವಳು ಬರೆದಿಟ್ಟಿರೋ ಲೆಟ್ರು. ಈ ಸೈನ್ಗೂ ಅವಳ ಆಫೀಸ್ ಲೆಟರ್ ಸೈನ್ಗೂ ಎಷ್ಟು ಹೊಂದಾಣಿಕೆ ಆಗ್ತೈತೆ ನೋಡು. ನೋಡ್ರಿ ಇಲ್ಲಿ ನೋಡು ನೋಡು. ನೀವೆಲ್ಲ ಆ ಹುಡುಗಿನ ಹುಡ್ಕೊಂಡು ಹೋದಾಗಿಂದ ನನಗೆ ಈ ವಿಚಾರ ನನ್ನ ತಲೆಯಲ್ಲಿ ಕೊರಿತಾನೇ ಇತ್ತು. ಹಾಗಾಗಿ ಈ ಲೆಟರ್ ಹಿಡ್ಕೊಂಡು ಈ ಫೈಲ್ನ ಗಮನಿಸಿ ನೋಡಿದೆ. ಎರಡೂ ಸೈನ್ಗಳಲ್ಲಿ ಯಾವುದೇ ವ್ಯತ್ಯಾಸ ನನಗೆ ಕಾಣಿಸ್ಲೇ ಇಲ್ಲ. ನೋಡಿ, ಒಬ್ಬ ವ್ಯಕ್ತಿ ಅತೀವ ಸಂತೋಷದಲ್ಲಿದ್ದಾಗ್ಲೂ ಸರಿ, ಅತೀವ ದುಃಖದಲ್ಲಿದ್ದಾಗ್ಲೂ ಸರಿ, ಸೈನ್ ಹಾಕುವಾಗ ತನ್ನನ್ನು ತಾನು ಮರೆತು ಬಿಡ್ತಾನೆ. ಆಗ ಹಾಕೋ ಸೈನ್ನಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ತಾತ ಇಲ್ಲ 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 ಇಲ್ಲಪ್ಪ, ಈ ಹುಡುಗಿನೇ ನಮ್ಮ ಸುರ್ಬೆ ಆಗಿರ್ಬೇಕು ಅಂತ ನನಗೆ ಬಲವಾಗಿ ಅನ್ನಿಸ್ತಾ ಇದೆ ಸೂರ್ಯ. ಖಂಡಿತ ನಂಬಿಕೆ ಸುಳ್ಳಾಗಲ್ಲ. ಖಂಡಿತ ಯಜಮಾನ್ರೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಮೊದಲನೇ ಸರಿ ಆ ಹುಡುಗಿ ಭೇಟಿ ಮಾಡ್ದಾಗಲೇ ನನಗೆ ಅವ್ರು ನಮ್ಮ ಸುರಭಿ ಅಂತ ಅನ್ನಿಸ್ತು. ಅದ್ಯಾಕೆ ನೀವು ಆ ಹುಡುಗಿನ ಒಪ್ಕೊಳ್ಳೋದಕ್ಕೆ ಇಷ್ಟು ಥರ ಮಾಡ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಪದೇ ಪದೇ ಅವ್ರನ್ನ ಈ ಮನೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟಷ್ಟು ಅವ್ರು ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಈ ಮನೆಗೆ ಹತ್ರ ಆಗ್ತಾ ಇದ್ದಾರೆ. ನಿಮ್ಮ ಸುರಭಿಗೆ ಈ ಮನೆ ಋಣ ಇನ್ನೂ ಮುಗ್ದಿಲ್ಲ. ನೀವು ಯಾರನ್ನ ಕಳ್ಕೊಂಡು ಹುಡುಕ್ತಾ ಇದ್ದೀರೋ ಅವ್ರು ಇಲ್ಲೇ ಇದ್ದಾರೆ ಮೇಡಮ್. ಸುರಭಿ, ರೀ ಸುರಭಿ, ಯಾಕಮ್ಮ ಹಿಂಗ್ ಮಾಡ್ದೆ? ಈ ಮನೇಲಿ ಯಾರು ನಿನಗೆ ಬೇಡವಾಗಿರ್ಬೋದು, ಆದ್ರೆ ನೀನ್ ನಮ್ಮ ಜ್ಞಾಪಕ ಬರ್ಲಿಲ್ವಾ? ಇನ್ನೊಂದ್ಸಲ ಹಿಂಗ್ ಮಾಡ್ಬೇಡ. ಬಾ ಬಾ.